ಗ್ರಾಮಗಳಲ್ಲಿ ವಾಸ್ತವ್ಯ ಮಾಡಿ ಜನರ ಸಮಸ್ಯೆ ಕೇಳುವ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಜನಪ್ರಿಯಗೊಳಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಚ್. ಡಿ. ಕುಮಾರಸ್ವಾಮಿ. ಭೂ ಸುಧಾರಣೆಗಳ ಮೂಲಕ ಉಳುವವನೇ ಭೂಮಿಯ ಒಡೆಯ ತತ್ವಕ್ಕೆ ಬಲ ನೀಡಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಡಿ. ದೇವರಾಜ ಅರಸು. ಕರ್ನಾಟಕದ ಭೂಮಿ ಕಂಪ್ಯೂಟರೀಕೃತ ಭೂ ದಾಖಲೆ ಯೋಜನೆಗೆ ಬಲ ನೀಡಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಮಾದರಿಯ ಪ್ರಮುಖ ರಾಜಕೀಯ ಮುಖ ಯಾರು? ಸರಿಯಾದ ಉತ್ತರ ಸಿದ್ದರಾಮಯ್ಯ. ಬೆಂಗಳೂರು ಜಾಗತಿಕ ಐಟಿ ನಕ್ಷೆಯಲ್ಲಿ ಹೆಸರು ಮಾಡಲು ದೊಡ್ಡ ಪಾತ್ರ ವಹಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ಬಲವಾದ ಕಾನೂನು ಚೌಕಟ್ಟು ತಂದ ಕಾಲದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ರಾಮಕೃಷ್ಣ ಹೆಗಡೆ. ಹಾವನೂರು ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಡಿ. ದೇವರಾಜ ಅರಸು. ಭಾರತದ ಫೆಡರಲ್ ವ್ಯವಸ್ಥೆಯ ರಕ್ಷಣೆಯಲ್ಲಿ ಮಹತ್ವದ ಬೊಮ್ಮೈ ಜಜ್ಮೆಂಟ್ ಯಾರಿಂದ ಹೆಸರು ಪಡೆದಿದೆ? ಸರಿಯಾದ ಉತ್ತರ ಎಸ್. ಆರ್. ಬೊಮ್ಮಾಯಿ. ಮಳೆಯಾಧಾರಿತ ಕೃಷಿಗೆ ನೀರು ಸಂರಕ್ಷಣೆ ಉತ್ತೇಜಿಸುವ ಕೃಷಿ ಭಾಗ್ಯ ಯೋಜನೆ ಯಾವ ಮುಖ್ಯಮಂತ್ರಿಯೊಂದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಿದ್ದರಾಮಯ್ಯ. 2014ರ ಸರಸ್ವತಿ ಸಮ್ಮಾನ್ ಪಡೆದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಂ. ವೀರಪ್ಪ ಮೊಯ್ಲಿ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ನಂತರ ಭಾರತದ ಉಪರಾಷ್ಟ್ರಪತಿಯಾದವರು ಯಾರು? ಸರಿಯಾದ ಉತ್ತರ ಬಿ. ಡಿ. ಜತ್ತಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಮೀಸಲಾತಿ ನೀತಿಗಳೊಂದಿಗೆ ಹೆಚ್ಚು ಸಂಬಂಧಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಡಿ. ದೇವರಾಜ ಅರಸು. 2000ರಲ್ಲಿ ಅಕ್ಷಯ ಪಾತ್ರದ ಮೊದಲ ಅಡುಗೆಮನೆ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಕರ್ನಾಟಕ ಮುಖ್ಯಮಂತ್ರಿ ಸ್ಥಾನದಿಂದ ನಂತರ ಭಾರತದ ಪ್ರಧಾನಮಂತ್ರಿಯಾದ ನಾಯಕ ಯಾರು? ಸರಿಯಾದ ಉತ್ತರ ಎಚ್. ಡಿ. ದೇವೇಗೌಡ. ರೈತರಿಗೆ ಭೂಸ್ವಾಮ್ಯ ಹಕ್ಕು ನೀಡುವ ಭೂ ಸುಧಾರಣೆಗಳೊಂದಿಗೆ ಹೆಚ್ಚು ಗುರುತಿಸಲ್ಪಡುವ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಡಿ. ದೇವರಾಜ ಅರಸು. 2026ರಲ್ಲಿ ದಾಖಲೆಯ 17ನೇ ಕರ್ನಾಟಕ ಬಜೆಟ್ ಮಂಡಿಸಿದ ನಾಯಕ ಯಾರು? ಸರಿಯಾದ ಉತ್ತರ ಸಿದ್ದರಾಮಯ್ಯ. ಮುಖ್ಯಮಂತ್ರಿ, ರಾಜ್ಯಪಾಲ, ವಿದೇಶಾಂಗ ಸಚಿವ ಮತ್ತು ಪದ್ಮವಿಭೂಷಣ ಪುರಸ್ಕೃತ ಈ ಎಲ್ಲಾ ಗುರುತುಗಳು ಯಾರಿಗೆ ಸೇರಿವೆ? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ರೈತರ 10 HP ವರೆಗಿನ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀತಿಯನ್ನು ಜಾರಿಗೆ ತಂದ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಬಂಗಾರಪ್ಪ. ಕರ್ನಾಟಕದ ಈ ಗವರ್ನೆನ್ಸ್ ಇತಿಹಾಸದಲ್ಲಿ ಭೂಮಿ ಯೋಜನೆಯಿಂದ ಹೆಚ್ಚು ನೆನಪಾಗುವ ಮುಖ್ಯಮಂತ್ರಿ ಯಾರು?
ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಮನೆಗಳಿಗೆ ನಿರ್ದಿಷ್ಟ ಮಿತಿವರೆಗೆ ಉಚಿತ ವಿದ್ಯುತ್ ನೀಡುವ ಗೃಹ ಜ್ಯೋತಿ ಯೋಜನೆ ಯಾವ ಮುಖ್ಯಮಂತ್ರಿಯ ಸರ್ಕಾರದ ಗ್ಯಾರಂಟಿ? ಸರಿಯಾದ ಉತ್ತರ ಸಿದ್ದರಾಮಯ್ಯ. ಮುಖ್ಯಮಂತ್ರಿಯಾಗಿದ್ದಾಗ ಸಿಂಗಾಪುರ ಪ್ರವಾಸದ ಮೂಲಕ ವಿದೇಶಿ ಹೂಡಿಕೆ ಆಕರ್ಷಿಸಲು ಪ್ರಯತ್ನಿಸಿದ ನಾಯಕ ಯಾರು? ಸರಿಯಾದ ಉತ್ತರ ಎಚ್. ಡಿ. ದೇವೇಗೌಡ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 4 ಪ್ರತ್ಯೇಕ ಸಂದರ್ಭಗಳಲ್ಲಿ ಅಧಿಕಾರ ವಹಿಸಿಕೊಂಡ ನಾಯಕ ಯಾರು? ಸರಿಯಾದ ಉತ್ತರ ಬಿ. ಎಸ್. ಯಡಿಯೂರಪ್ಪ. 43,000 ಸಾಲುಗಳ ಮಹಾಕಾವ್ಯಾತ್ಮಕ ಕೃತಿಗೆ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಪಡೆದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಂ. ವೀರಪ್ಪ ಮೊಯ್ಲಿ. ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದು ಭಾರತದ ಪ್ರಧಾನಮಂತ್ರಿಯಾದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಚ್. ಡಿ. ದೇವೇಗೌಡ. ಜನರ ಅಹವಾಲುಗಳನ್ನು ನೇರವಾಗಿ ಕೇಳುವ ಜನತಾ ದರ್ಶನ ಕಾರ್ಯಕ್ರಮದೊಂದಿಗೆ ಹೆಚ್ಚು ಸಂಬಂಧಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಚ್. ಡಿ. ಕುಮಾರಸ್ವಾಮಿ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಬದಲಾದಾಗ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಡಿ. ದೇವರಾಜ ಅರಸು. ಗೋಶಾಲೆಗಳಲ್ಲಿನ ಗೋವುಗಳನ್ನು ದತ್ತು ಪಡೆಯಲು ಪುಣ್ಯಕೋಟಿ ದತ್ತು ಯೋಜನೆ ಜಾರಿಗೆ ತಂದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಸವರಾಜ ಬೊಮ್ಮಾಯಿ. 1969ರ ಕಾಂಗ್ರೆಸ್ ವಿಭಜನೆಯ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ನಿಜಲಿಂಗಪ್ಪ. ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯತ್ ಮೂಲಕ ವಿಕೇಂದ್ರೀಕರಣಕ್ಕೆ ಬಲ ನೀಡಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ರಾಮಕೃಷ್ಣ ಹೆಗಡೆ. ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಕರ್ನಾಟಕದ ಪ್ರಮುಖ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಿ. ಎಸ್. ಯಡಿಯೂರಪ್ಪ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಪೈಕಿ ಉಪರಾಷ್ಟ್ರಪತಿ ಮತ್ತು ಕಾರ್ಯನಿರ್ವಹಣಾ ರಾಷ್ಟ್ರಪತಿ ಎರಡೂ ಸ್ಥಾನಗಳನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಬಿ. ಡಿ. ಜತ್ತಿ. ಕಾಶಿ ಯಾತ್ರೆಗೆ ಕರ್ನಾಟಕದಿಂದ ಹಣಕಾಸು ಸಹಾಯ ಘೋಷಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಸವರಾಜ ಬೊಮ್ಮಾಯಿ. ವಿಧಾನಸೌಧ ನಿರ್ಮಾಣದೊಂದಿಗೆ ಅತ್ಯಂತ ಹೆಚ್ಚು ಗುರುತಿಸಲ್ಪಡುವ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಕೆಂಗಲ್ ಹನುಮಂತಯ್ಯ. ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಉತ್ತೇಜಿಸಿದ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಆರಂಭವಾದಾಗ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಆರ್ಟಿಕಲ್ 356 ಬಳಕೆಗೆ ಮಿತಿ ವಿಧಿಸಿದ ಪ್ರಸಿದ್ಧ ಸುಪ್ರೀಂ ಕೋರ್ಟ್ ಪ್ರಕರಣ ಯಾರ ಹೆಸರಿನಲ್ಲಿ ಇದೆ? ಸರಿಯಾದ ಉತ್ತರ ಎಸ್. ಆರ್. ಬೊಮ್ಮಾಯಿ. ಕರ್ನಾಟಕದ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಿ. ಎಸ್. ಯಡಿಯೂರಪ್ಪ. ಗ್ರಾಮ ಒನ್ ಸೇವೆಗಳನ್ನು ರಾಜ್ಯದಾದ್ಯಂತ ವಿಸ್ತರಿಸಿದ ಅವಧಿಯ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಸವರಾಜ ಬೊಮ್ಮಾಯಿ.
2018ರಲ್ಲಿ ದೊಡ್ಡ ಪ್ರಮಾಣದ ರೈತ ಸಾಲಮನ್ನಾ ಘೋಷಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಚ್. ಡಿ. ಕುಮಾರಸ್ವಾಮಿ. ಮುಖ್ಯಮಂತ್ರಿ ಅವಧಿಯಲ್ಲಿ 7 ಹೊಸ ಜಿಲ್ಲೆಗಳ ರಚನೆಗೆ ಪ್ರಮುಖ ನಿರ್ಧಾರ ತೆಗೆದುಕೊಂಡವರು ಯಾರು? ಸರಿಯಾದ ಉತ್ತರ ಜೆ. ಎಚ್. ಪಟೇಲ್. ಬೆಂಗಳೂರು ನಗರ ಆಡಳಿತದಲ್ಲಿ ಸರ್ಕಾರ ಖಾಸಗಿ ಸಹಭಾಗಿತ್ವಕ್ಕೆ ಒತ್ತು ನೀಡಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಬಂಧಿತ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮತ್ತು ಸಾಮಾಜಿಕ ನ್ಯಾಯ ಕ್ರಮಗಳೊಂದಿಗೆ ಹೆಚ್ಚು ಸಂಬಂಧಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಡಿ. ದೇವರಾಜ ಅರಸು. 2026ರಲ್ಲಿ ಸಿದ್ದರಾಮಯ್ಯ ಅವರ ನಂತರ ಮುಖ್ಯಮಂತ್ರಿ ಸ್ಥಾನ ವಹಿಸಿಕೊಂಡ ಕಾಂಗ್ರೆಸ್ ನಾಯಕ ಯಾರು? ಸರಿಯಾದ ಉತ್ತರ ಡಿ. ಕೆ. ಶಿವಕುಮಾರ್. ಅಕ್ಷರ ದಾಸೋಹ ಮಧ್ಯಾಹ್ನ ಊಟ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಮುಂದೂಡಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ರಾಷ್ಟ್ರಪತಿ ಆಡಳಿತ ಘೋಷಣೆ ನ್ಯಾಯಾಂಗ ಪರಿಶೀಲನೆಗೆ ಒಳಪಡಬಹುದು ಎಂಬ ತತ್ವಕ್ಕೆ ಸಂಬಂಧಿಸಿದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಆರ್. ಬೊಮ್ಮಾಯಿ. ಶಾಲಾ ಮಕ್ಕಳಿಗೆ ಹಾಲು ನೀಡುವ ಕ್ಷೀರಭಾಗ್ಯ ಯೋಜನೆ ಯಾವ ಮುಖ್ಯಮಂತ್ರಿಯ ಅವಧಿಯಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಸಿದ್ದರಾಮಯ್ಯ. ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿದ್ದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಕೆಂಗಲ್ ಹನುಮಂತಯ್ಯ. ಮಾಜಿ ಮುಖ್ಯಮಂತ್ರಿಯಾಗಿ ನಂತರ ಕೇಂದ್ರ ಸರ್ಕಾರದಲ್ಲಿಯೂ ಪ್ರಮುಖ ಸಚಿವ ಸ್ಥಾನಗಳನ್ನು ವಹಿಸಿದ್ದ ಕೆಂಗಲ್ ಎಂಬ ನಾಯಕ ಯಾರು? ಸರಿಯಾದ ಉತ್ತರ ಕೆಂಗಲ್ ಹನುಮಂತಯ್ಯ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಸ್ಥಾಪನೆಯ ಪ್ರಮುಖ ಮುಖ ಯಾರು? ಸರಿಯಾದ ಉತ್ತರ ಬಿ. ಎಸ್. ಯಡಿಯೂರಪ್ಪ. ಸಿದ್ದರಾಮಯ್ಯ ಅವರ ಸರ್ಕಾರದ ಅನ್ನಭಾಗ್ಯ ಯೋಜನೆ ಯಾವ ಮುಖ್ಯಮಂತ್ರಿಯೊಂದಿಗೆ ಹೆಚ್ಚು ಸಂಬಂಧಿಸಿದೆ? ಸರಿಯಾದ ಉತ್ತರ ಸಿದ್ದರಾಮಯ್ಯ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ನಂತರ ಭಾರತದ ಕಾರ್ಯನಿರ್ವಹಣಾ ರಾಷ್ಟ್ರಪತಿಯಾಗಿದ್ದವರು ಯಾರು? ಸರಿಯಾದ ಉತ್ತರ ಬಿ. ಡಿ. ಜತ್ತಿ. ರಾಜಕಾರಣಿಯ ಜೊತೆಗೆ ಪ್ರಸಿದ್ಧ ಕನ್ನಡ ಲೇಖಕರಾಗಿಯೂ ಗುರುತಿಸಲ್ಪಡುವ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಂ. ವೀರಪ್ಪ ಮೊಯ್ಲಿ. ಸಾರ್ವಜನಿಕ ವ್ಯವಹಾರ ಕ್ಷೇತ್ರದಲ್ಲಿ ಪದ್ಮವಿಭೂಷಣ ಪಡೆದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಉದ್ಯೋಗವಿಲ್ಲದ ಪದವೀಧರರು ಮತ್ತು ಡಿಪ್ಲೊಮಾ ಧಾರಕರಿಗೆ ನೆರವು ನೀಡುವ ಯುವ ನಿಧಿ ಯೋಜನೆ ಯಾವ ಮುಖ್ಯಮಂತ್ರಿಯ ಸರ್ಕಾರದದು? ಸರಿಯಾದ ಉತ್ತರ ಸಿದ್ದರಾಮಯ್ಯ. 1969ರ ಕಾಂಗ್ರೆಸ್ ವಿಭಜನೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ನಿಜಲಿಂಗಪ್ಪ. ಬೆಂಗಳೂರನ್ನು ಸಿಂಗಾಪುರದಂತೆ ಅಭಿವೃದ್ಧಿಪಡಿಸಬೇಕು ಎಂಬ ನಗರಾಭಿವೃದ್ಧಿ ದೃಷ್ಟಿಕೋನದೊಂದಿಗೆ ಗುರುತಿಸಲ್ಪಟ್ಟ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ನೀಡುವ ಶಕ್ತಿ ಯೋಜನೆ ಆರಂಭಿಸಿದ ಸರ್ಕಾರದ ಮುಖ್ಯಮಂತ್ರಿ ಯಾರು?
ಸರಿಯಾದ ಉತ್ತರ ಸಿದ್ದರಾಮಯ್ಯ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ನಂತರ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದವರು ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ರಾಜ್ಯ ಬಜೆಟ್ ಮಂಡಿಸಿದವರಲ್ಲಿ ದಾಖಲೆಯನ್ನು ನಿರ್ಮಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಸಿದ್ದರಾಮಯ್ಯ. 2023ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಮಾಜಿ ಪ್ರಧಾನಮಂತ್ರಿ ಎಚ್. ಡಿ. ದೇವೇಗೌಡ ಅವರ ಪುತ್ರರಾಗಿರುವ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಚ್. ಡಿ. ಕುಮಾರಸ್ವಾಮಿ. 2006ರಲ್ಲಿ ಬಿಪಿಎಲ್ ಕುಟುಂಬಗಳ ಹೆಣ್ಣುಮಕ್ಕಳಿಗಾಗಿ ಆರಂಭವಾದ ಭಾಗ್ಯಲಕ್ಷ್ಮಿ ಯೋಜನೆ ಆರಂಭವಾದಾಗ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಚ್. ಡಿ. ಕುಮಾರಸ್ವಾಮಿ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ನಂತರ ಭಾರತದ ವಿದೇಶಾಂಗ ಸಚಿವರಾಗಿದ್ದವರು ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. 2013ರ ಸರ್ಕಾರ ಮತ್ತು 2023ರ 5 ಗ್ಯಾರಂಟಿ ಸರ್ಕಾರ ಎರಡಕ್ಕೂ ನೇತೃತ್ವ ನೀಡಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಸಿದ್ದರಾಮಯ್ಯ. ಸುವರ್ಣಭೂಮಿ ಕೃಷಿ ನೆರವು ಯೋಜನೆಯೊಂದಿಗೆ ಹೆಚ್ಚು ಸಂಬಂಧಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಿ. ಎಸ್. ಯಡಿಯೂರಪ್ಪ. ರೈತರ ಮಕ್ಕಳಿಗೆ ವಿದ್ಯಾರ್ಥಿವೇತನ ನೀಡುವ ರೈತ ವಿದ್ಯಾನಿಧಿ ಯೋಜನೆ ಯಾವ ಮುಖ್ಯಮಂತ್ರಿಯೊಂದಿಗೆ ಹೆಚ್ಚು ಸಂಬಂಧಿಸಿದೆ? ಸರಿಯಾದ ಉತ್ತರ ಬಸವರಾಜ ಬೊಮ್ಮಾಯಿ. ರೈತರಿಗೆ ಡೀಸೆಲ್ ಸಹಾಯ ನೀಡುವ ರೈತ ಶಕ್ತಿ ಯೋಜನೆ ಘೋಷಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಸವರಾಜ ಬೊಮ್ಮಾಯಿ. ರಾಜ್ಯ ಸರ್ಕಾರ ವಜಾಗೊಂಡ ಘಟನೆ ನಂತರ ದೇಶದ ಸಂವಿಧಾನ ಇತಿಹಾಸದಲ್ಲೇ ಪ್ರಸಿದ್ಧ ಪ್ರಕರಣಕ್ಕೆ ಕಾರಣವಾದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಆರ್. ಬೊಮ್ಮಾಯಿ. ಕಡಿಮೆ ದರದಲ್ಲಿ ಆಹಾರ ನೀಡುವ ಇಂದಿರಾ ಕ್ಯಾಂಟೀನ್ ಯೋಜನೆ ಆರಂಭಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಸಿದ್ದರಾಮಯ್ಯ. 1975ರಿಂದ 77ರ ತುರ್ತು ಪರಿಸ್ಥಿತಿಯಲ್ಲಿ ಜೈಲು ಅನುಭವಿಸಿ ನಂತರ ಕರ್ನಾಟಕ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾದವರು ಯಾರು? ಸರಿಯಾದ ಉತ್ತರ ಎಚ್. ಡಿ. ದೇವೇಗೌಡ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ನಂತರ ಭಾರತದ ಪ್ರಧಾನಮಂತ್ರಿಯಾದ ಏಕೈಕ ನಾಯಕ ಯಾರು? ಸರಿಯಾದ ಉತ್ತರ ಎಚ್. ಡಿ. ದೇವೇಗೌಡ. ನೀರಾವರಿ ನಿಧಿ ಕಡಿಮೆ ನೀಡಲಾಗಿದೆ ಎಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ನಂತರ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾದವರು ಯಾರು? ಸರಿಯಾದ ಉತ್ತರ ಎಚ್. ಡಿ. ದೇವೇಗೌಡ. ಕರ್ನಾಟಕದಲ್ಲಿ ತಂದೆ ಮತ್ತು ಮಗ ಇಬ್ಬರೂ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಕುಟುಂಬದ ಪುತ್ರ ಯಾರು? ಸರಿಯಾದ ಉತ್ತರ ಬಸವರಾಜ ಬೊಮ್ಮಾಯಿ. ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪಡೆದಿದ್ದು ನಂತರ ಕರ್ನಾಟಕ ಮುಖ್ಯಮಂತ್ರಿ ಮತ್ತು ಭಾರತದ ಪ್ರಧಾನಮಂತ್ರಿಯಾದವರು ಯಾರು? ಸರಿಯಾದ ಉತ್ತರ ಎಚ್. ಡಿ. ದೇವೇಗೌಡ. ಕರ್ನಾಟಕದ 2 ಫಾದರ್ ಸನ್ ಸಿಎಂ ಕುಟುಂಬಗಳಲ್ಲಿ ಬೊಮ್ಮಾಯಿ ಕುಟುಂಬದ 2ನೇ ತಲೆಮಾರಿನ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಸವರಾಜ ಬೊಮ್ಮಾಯಿ.
ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ನಂತರ ಎರಡನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಎಂ. ವೀರಪ್ಪ ಮೊಯ್ಲಿ. ಬಹುಮತ ಪರೀಕ್ಷೆ ವಿಧಾನಸಭೆಯ ನೆಲದಲ್ಲೇ ನಡೆಯಬೇಕು ಎಂಬ ತತ್ವವನ್ನು ಬಲಪಡಿಸಿದ ಪ್ರಕರಣಕ್ಕೆ ಸಂಬಂಧಿಸಿದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಆರ್. ಬೊಮ್ಮಾಯಿ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ಬಿ. ಡಿ. ಜತ್ತಿ. 2026-27 ಬಜೆಟ್ನಲ್ಲಿ ಇಂದಿರಾ ಫುಡ್ ಕಿಟ್ ಘೋಷಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಸಿದ್ದರಾಮಯ್ಯ. 2008ರಲ್ಲಿ ಕರ್ನಾಟಕದಲ್ಲಿ 108 ಆರೋಗ್ಯ ಕವಚ ತುರ್ತು ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭವಾದಾಗ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಿ. ಎಸ್. ಯಡಿಯೂರಪ್ಪ. ವಿಧಾನಸೌಧದ ನಿರ್ಮಾಣದಿಂದ ಆಧುನಿಕ ಕರ್ನಾಟಕದ ಶಿಲ್ಪಿ ಎಂದು ಹಲವರು ನೆನಪಿಸುವ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಕೆಂಗಲ್ ಹನುಮಂತಯ್ಯ. ಕನ್ನಡ ಸಿನಿಮಾವೊಂದರಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡಿದ್ದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಬಂಗಾರಪ್ಪ. ಬೆಂಗಳೂರು ನಗರ ಸುಧಾರಣೆಗೆ ಬ್ಯಾಂಗಲೋರ್ ಅಜೆಂಡಾ ಟಾಸ್ಕ್ ಫೋರ್ಸ್ ರಚಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಎಂ. ಕೃಷ್ಣ. ಆಡಳಿತ ಸುಧಾರಣೆ ಮತ್ತು ಇ ಗವರ್ನೆನ್ಸ್ ಕುರಿತು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಂ. ವೀರಪ್ಪ ಮೊಯ್ಲಿ. ಕರ್ನಾಟಕದ ಕ್ರೀಡಾಪಟುಗಳಿಗೆ ನೀಡುವ ಏಕಲವ್ಯ ಪ್ರಶಸ್ತಿ ಆರಂಭಿಸುವಲ್ಲಿ ಪ್ರಮುಖ ಪಾತ್ರವಹಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಬಂಗಾರಪ್ಪ. ಶ್ರೀರಾಮಾಯಣ ಮಹಾನ್ವೇಷಣಂ ಕೃತಿಗಾಗಿ ಸರಸ್ವತಿ ಸಮ್ಮಾನ್ ಪಡೆದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಂ. ವೀರಪ್ಪ ಮೊಯ್ಲಿ. ಶಕ್ತಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಈ 5 ಗ್ಯಾರಂಟಿಗಳೊಂದಿಗೆ ಹೆಚ್ಚು ಸಂಬಂಧಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಸಿದ್ದರಾಮಯ್ಯ. 1994ರಲ್ಲಿ ಕಾಂಗ್ರೆಸ್ ತೊರೆದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಕೆಸಿಪಿ ಯನ್ನು ಸ್ಥಾಪಿಸಿದ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಬಂಗಾರಪ್ಪ. ಗ್ರಾಮೀಣ ಬಡವರಿಗೆ ಮನೆ ನಿರ್ಮಿಸಲು ಆಶ್ರಯ ಯೋಜನೆ ಆರಂಭಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಬಂಗಾರಪ್ಪ. 2026ರ ಜನವರಿಯಲ್ಲಿ ಒಟ್ಟು ಮುಖ್ಯಮಂತ್ರಿಯ ಸೇವಾ ದಿನಗಳಲ್ಲಿ ಡಿ. ದೇವರಾಜ ಅರಸು ಅವರ ದಾಖಲೆಯನ್ನು ಮೀರಿಸಿದವರು ಯಾರು? ಸರಿಯಾದ ಉತ್ತರ ಸಿದ್ದರಾಮಯ್ಯ. ಕರ್ನಾಟಕದ ಸಾಮಾಜಿಕ ನ್ಯಾಯ ರಾಜಕಾರಣಕ್ಕೆ ಹೊಸ ದಿಕ್ಕು ನೀಡಿದ ನಾಯಕನಾಗಿ ಪ್ರಸಿದ್ಧ ಮಾಜಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಡಿ. ದೇವರಾಜ ಅರಸು. ಏಕೀಕೃತ ಮೈಸೂರು ರಾಜ್ಯದ ಆರಂಭಿಕ ರಾಜಕೀಯ ನೇತೃತ್ವದ ಪ್ರಮುಖ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಎಸ್. ನಿಜಲಿಂಗಪ್ಪ. ಎಸ್. ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎಂಬ ಸಂವಿಧಾನಾತ್ಮಕ ಮಹತ್ವದ ಪ್ರಕರಣಕ್ಕೆ ಸಂಬಂಧಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಸ್. ಆರ್. ಬೊಮ್ಮಾಯಿ. ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರು?
ಸರಿಯಾದ ಉತ್ತರ ರಾಮಕೃಷ್ಣ ಹೆಗಡೆ. ಕುಟುಂಬದ ಮಹಿಳಾ ಮುಖ್ಯಸ್ಥೆಗೆ ಮಾಸಿಕ ಹಣ ಸಹಾಯ ನೀಡುವ ಗೃಹಲಕ್ಷ್ಮಿ ಯೋಜನೆ ಯಾವ ಮುಖ್ಯಮಂತ್ರಿಯ ಸರ್ಕಾರದ ಗ್ಯಾರಂಟಿ? ಸರಿಯಾದ ಉತ್ತರ ಸಿದ್ದರಾಮಯ್ಯ. ರಾಜ್ಯ ಸರ್ಕಾರದ ಬಹುಮತವನ್ನು ರಾಜ್ಯಪಾಲರ ಅಂದಾಜಿಗಿಂತ ವಿಧಾನಸಭೆಯ ಫ್ಲೋ ಟೆಸ್ಟ್ ಮೂಲಕ ಪರೀಕ್ಷಿಸಬೇಕು ಎಂಬ ತತ್ವಕ್ಕೆ ಸಂಬಂಧಿಸಿದವರು ಯಾರು? ಸರಿಯಾದ ಉತ್ತರ ಎಸ್. ಆರ್. ಬೊಮ್ಮಾಯಿ. ಹುಬ್ಬಳ್ಳಿ ಈದ್ಗಾ ಮೈದಾನ ವಿವಾದಕ್ಕೆ ಶಾಂತಿಯುತ ಪರಿಹಾರ ಕಂಡುಕೊಂಡ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಎಚ್. ಡಿ. ದೇವೇಗೌಡ. ಲೋಕಾಯುಕ್ತ ಮತ್ತು ಪಂಚಾಯತ್ ರಾಜ್ ಸುಧಾರಣೆಗಳೆರಡರೊಂದಿಗೆ ಸಂಬಂಧಿಸಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ರಾಮಕೃಷ್ಣ ಹೆಗಡೆ. 2018ರಲ್ಲಿ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ಯೋಜನೆಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಆಡಳಿತ ವಿಕೇಂದ್ರೀಕರಣದ ಪ್ರಮುಖ ಮುಖವಾಗಿ ಗುರುತಿಸಲ್ಪಡುವ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ರಾಮಕೃಷ್ಣ ಹೆಗಡೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ಒಡಿಶಾ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದವರು ಯಾರು? ಸರಿಯಾದ ಉತ್ತರ ಬಿ. ಡಿ. ಜತ್ತಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದಿರಿ? ನಿಮ್ಮ ಸ್ಕೋರ್ ಅನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.